ಆಲ್ರೆಡಿ ತಲುಪಿದ್ದಾರೆ. ಮೆಹಂದಿ ಹಾಕೊಂಡು ಚೆನ್ನಾಗಿ ಕಾಣ್ತಿದೆ ತಾನೆ, ಬೇಗ ಚೆನ್ನಾಗಿದೆ. ಕಡೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಈ ಕಡೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಯಾಕೆ ನೋಡ್ತಾ ಇದ್ದೀರಾ ಅಪ್ಪ, ನಾನು ಹೆಂಗಿದ್ದೀನಿ. ಇವತ್ತು ನಮ್ಮ ಯಜಮಾನ್ರು ಟ್ರಿಪ್ಗೆ ಆಲ್ರೆಡಿ ತಲುಪಿದ್ದಾರೆ. ಅಂದರೆ ಯಾವ ಪ್ಲೇಸಿಗೆ ಹೋಗಬೇಕಾಗಿತ್ತೋ ಭವಿಷ್ಯ ಅವರಪ್ಪ ಅಲ್ಲಿಗೆ ರೀಚ್ ಆಗಿದ್ದಾರೆ. ಆಲ್ರೆಡಿ ಟಿಫನ್ ಎಲ್ಲ ಆಗಿದೆಯಂತೆ. ಆ್ಯಂಡ್ ನಾವು ಬೆಳಗ್ಗೆ ಎದ್ದು ನಾನೊಬ್ಬಳೆ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ಕಡೆಯಿಂದ. ಆ್ಯಂಡ್ ಭವಿಷ್ಯ ನೀನು ಮೆಹಂದಿ ತೋರಿಸಿ. ಭವಿಷ್ಯ ಮೆಹಂದಿ ಹಾಕ್ಕೊಂಡು ಯಾವುದೋ ಕೊರಿಯನ್ದು ಸೀರಿಯಲ್ ನೋಡ್ಕೊಂಡು ಕೂತಿದ್ದಾಳೆ. ಗೈಸ್, ಸೀರಿಯಲ್ ನೋಡ್ತಾಳೆ ಗೈಸ್ ಇವಳು. ನೀನೇನು ನೋಡ್ತೀಯಾ? ನೋಡಿದ್ದೀನಿ ಬಾ. ನಾನು ಸೀರಿಯಲ್ ನೋಡ್ತೀನಿ. ಯಾವ್ದಾರು ನಾನು ಸೀರಿಯಲ್ ನೋಡ್ತೀನಿ. ಯಾವ ಸೀರಿಯಲ್ ನೋಡ್ತೀನಿ? ಸೀರಿಯಲ್ ಬಿಗ್ ಬಾಸ್ ಒಂದು ನೋಡ್ತೀನಿ ಅಷ್ಟೇ ಗೈಸ್. ಸೊ ಇವತ್ತು ಏನು ಕೆಲಸ ಅಂತ ಅಂದರೆ, ಏನು ಬ್ಲಾಗು ಅಂತ ಅಂದರೆ, ಭವಿಷ್ಯಂಗೆ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹಾಕ್ತಾನೇ ಇರೋದು 1,000 ಒಂದೊಂದು ಅವರ್ಗೆ. ಅದೇ ಹಾಕ್ತೀನಿ. ಅದೇ ಬ್ಲಾಗ್ ಗೈಸ್. ಇವತ್ತು ಡೈಲಿ ಬ್ಲಾಗು. ಭವಿಷ್ಯ ಅವರಪ್ಪ ಇಲ್ದಿರ ಎಷ್ಟು ಸೋಂಬೇರಿಗಳ ಥರ ಇರ್ತೀವಿ ನಾವು ಅಂತ ತೋರಿಸ್ತೀವಿ. ಬಟ್ ಭವಿಷ್ಯ ಅವರಪ್ಪ ಇಲ್ಲ ಅಂತ ಅಂದರೆ ಮನೆಯಲ್ಲಿ ನಾನಂತೂ ಸೋಂಬೇರಿ ಆಗಿರೋದಿಲ್ಲ. ಎದ್ದು ಕೆಲಸ ಮಾಡಿಕೊಂಡು ಆ ಕಡೆ ಈ ಕಡೆ ನಿಧಾನಕ್ಕೆ ಮಾಡ್ತೀನಿ. ಚೆನ್ನಾಗಿ ಕಾಣ್ತಿದೆ ತಾನೆ. ಬಟ್ ಕೆಲಸ ಮಾಡ್ತಾ ಇರ್ತೀನಿ ಗೈಸ್. ಭವಿಷ್ಯ ಇವತ್ತು ಅವಳು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದಾಳೆ. ಸ್ವಲ್ಪ ತಿನ್ಕೊಬರೋಣ ಅಂತ. ಅವಳು ಹೋಗೋದೇ ತಿನ್ನೋದಕ್ಕೆ ಗೈಸ್. ಅವಳು ಹುಟ್ಟಿರೋದೇ ತಿನ್ನೋದಕ್ಕೆ ಅಲ್ವಾ ಭವಿಷ್ಯ? ಸೊ ಅಷ್ಟೇ ಗೈಸ್. ಇವಾಗ ನಾನು ಮನೆ ಬಟ್ಟೆ ಒಗೆಯೋದಕ್ಕೆ ಹಾಕಬೇಕು. ಅದಾದಮೇಲೆ ಮನೆ ಕಸ ಗುಡಿಸಿದ್ದೀನಿ. ಇವಾಗ ಒರೆಸ್ಬೇಕು. ಒಂದು ಕಡೆಯಿಂದ ಎಲ್ಲ ಐಟಮ್ಸ್ ಎಲ್ಲ ಎತ್ತಿಡಬೇಕು. ಭವಿಷ್ಯ ಇಲ್ಲೇ ಹಾಸಿಗೆ ಮಾಡ್ಕೊಂಬಿಟ್ಟಿದ್ದಾಳೆ. ಇಲ್ಲೇ ಇರಲಿ ಇನ್ನೊಂದು ಹಾಸಿಗೆ ತೊಗೊಂಬಂದು ಇಲ್ಲೇ ಹಾಕ್ಕೊಂಡು ಮಲ್ಕೋತೀನಿ ಅಂತ ಹೇಳ್ತಿದ್ಲು. ಬಟ್ ಅಲೌ ಮಾಡಲಿಲ್ಲ ನಾನು. ಅಂದರೆ ಇವಾಗ ಟಿಫನ್ ಏನು ಅಂತ ಅಂದರೆ, ಹಿಂದಿನ ದಿವಸದ್ದೇ ಎಲ್ಲ ಮಿಕ್ಕಿದೆ ಗೈಸ್. ಏನು ಅಡುಗೆ ಮಾಡ್ಕೋತಾ ಇಲ್ಲ ಇವತ್ತು. ಏನು ಸ್ಪೆಷಲ್ ಅಂಥದ್ದು. ರಾಗಿ ದೋಸೆ ನೆನ್ನೆ ಮಾಡಿದ್ದೆ. ಸೊ ಅದನ್ನೇ ಇವತ್ತು ತಿಂತೀವಿ. ನಾನು ಮಧ್ಯಾಹ್ನಕ್ಕೂ ಸಹ ನೆನ್ನೆ ರಸಮ್ ಮಾಡಿದ್ದೆ, ಬೇಳೆ ರಸಮ್. ಅದೇ ಇದೆ, ಅದನ್ನೇ ತಿಂತೀವಿ. ಆ್ಯಂಡ್ ಕಾಲಿಫ್ಲವರ್ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ತಿಂತೀವೋ ಇಲ್ವೋ ಗೊತ್ತಿಲ್ಲ. ಬಟ್ ಬೆಳಗ್ಗೆಯಿಂದ ನಾನು ಇವಾಗ ಮೇ ಬಿ ಒಂದು 9 ಹತ್ರ ಇರ್ಬೋದೇನೋ, 9 o'clock. ಬಟ್ ಬೆಳಗ್ಗೆಯಿಂದ ನಾನು ಏನೂ ತಿಂದಿಲ್ಲ, ಬರೀ ನೀರು ಕುಡ್ದಿದ್ದೀನಿ. ಇವಾಗ ಕಾಂಜಿ ಕುಡಿದ್ಬಿಟ್ಟು ಇನ್ನೂ ಒಂದು 2 hours ಏನೂ ತಿನ್ನೋದಿಲ್ಲ. ಅದಾದಮೇಲೆ ಟಿಫನ್ ತಿಂತೀನಿ ಗೈಸ್. ಗೈಸ್, ಆಮ್ಲ ಕಾಂಜಿ ಭವಿಷ್ಯ ಟೇಸ್ಟ್ ನೋಡಿಲ್ಲ. ಸೊ ಇವಾಗ ಟೇಸ್ಟ್ ತೋರಿಸ್ತೀನಿ. ಟೇಸ್ಟ್ ಮಾಡೋಕ್ಕೆ ಹೇಳ್ತೀನಿ, ನೋಡೋಣ ಏನಂತಾಳೆ ಅಂತ. ಭವಿಷ್ಯ ಟೇಸ್ಟ್ ನೋಡಿ ಬೇಗ. ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ ಇದು? ಚೆನ್ನಾಗಿದೆ ಗೈಸ್. ಇವಳು ಯಾಕೋ ಅಂತ ತಗೋ, ಕುಡಿತೀಯ ಒಂದು ಲೋಟ? ಕೊಡ್ಲಾ? ಬೇಡವಂತೆ. ಚೆನ್ನಾಗಿದೆ ಆದರೆ ಬೇಡ. ಗೈಸ್, ಇವಾಗ ಮಧ್ಯಾಹ್ನ ಆಗಿದೆ. ಆ್ಯಂಡ್ ಭವಿಷ್ಯ ರೆಡಿ ಆಗಿದ್ದಾಳೆ. ಇಲ್ಲಿದ್ದಾಳೆ. ಅವಳು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದಾಳೆ. ಗೈಸ್, ನಮ್ಮ ಭವಿಷ್ಯ ಕುರ್ಪಾಕ್ ಕೊಟ್ಟಿದ್ದಾಳೆ. ಕೈಗೆ ಕಟ್ಟಾಗೋಯ್ತು ಅವಳಿಗೆ. ಫಸ್ಟ್ ನಿಮ್ಮ ಮುಖ ತೋರಿಸು ನೋಡಿ. ಹಿಂಗೆ ರೆಡಿಯಾಗಿದ್ದಾಳೆ ಕುರ್ತಾ ಹಾಕ್ಕೊಂಡು. ಓಕೆ. ಭವಿಷ್ಯನ ಕೈ ಕಟ್ ಮಾಡ್ಕೊಂಡಿದ್ದಾಳೆ ಗೈಸ್.
ಯಾರು ಇರಿಸಬೇಡ ನಡಿ, ಬೇಗ ಹೋಗಿ ಬೇಗ ವಾಪಸ್ ಬಾ, ಓಕೆನಾ? ಹೋಗೋದ ಟೈಮ್ ಎಷ್ಟು? ಆ್ಯಂಡ್ ಗೈಸ್, ಇವತ್ತು ನಾನು ಚಪ್ಪಲ್ ಹಾಕ್ಕೋತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಅಭ್ಯಾಸ ಆಗಲಿ, ನಂದು ಕಾಲು ಕಚ್ಚಬಾರ್ದು ಅಂತ ನನ್ನ ಚಪ್ಪಲಿ ಗೊತ್ತಾಗಲಿ ಅಂತ ಒಂದೆರಡು ದಿನ ಹಿಂಗೆ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಹೊರಗಡೆ ಎಲ್ಲರೂ ಹೋಗಬೇಕಾದ್ರೆ ಹಾಕೋತೀನಿ. ಇವಾಗಲೂ ಹೊರಗಡೆ ಹೋಗ್ತಾ ಇದ್ದೀನಿ, ಬಟ್ ಸುಮ್ಮನೆ ಹಾಗೆ ಭವಿಷ್ಯನ ಡ್ರಾಪ್ ಮಾಡ್ಬಿಟ್ಟು ಬರೋಕ್ಕೆ ಹೋಗ್ತಾ ಇರೋದು ಇದು. ಬಟ್ ಈ ಚಪ್ಪಲು ಚೆನ್ನಾಗಿದೆ, ಬಟ್ ಇಲ್ಲಿ ಸೈಡ್ ಇದೆಯಲ್ಲ ಗೈಸ್, ಈ ಸೈಡು ಮತ್ತು ಈ ಸೈಡು ಮೇ ಬಿ ಜಾಸ್ತಿ ಓಡಾಡಿದ್ರೆ ಕಚ್ಚುತ್ತೆ ಅನಿಸುತ್ತೆ. ಒಂಚೂರು ಆಯಿಲ್ ಹಾಕಿದ್ರೆ ಅಲ್ಲಿ ಮಾರ್ಕ್ ಆಗುತ್ತೆ ಅಂತ ನಾನು ಆಯಿಲ್ ಹಾಕ್ತಾ ಇಲ್ಲ. ಗಾಯ ಏನಾದ್ರು ಕಚ್ಚಿದ್ರೆ ಇದು ಬ್ಯಾಂಡೇಜ್ ಹಾಕ್ಕೊಂಡ್ರಾಯ್ತು ಅಂತ ಸುಮ್ಮನಿದ್ದೀನಿ. ಆ್ಯಂಡ್ ಇವಾಗ ಅವಳನ್ನ ಬಿಟ್ಬಿಟ್ಟು ಬರೋಕ್ಕೆ ಹೋಗಬೇಕು ಗೈಸ್. ಕ್ಯೂಟಾಗಿದೆ ಅಲ್ವಾ ಗೈಸ್? ನನಗೆ ಸಖತ್ ಇಷ್ಟ ಆಯಿತು ಇದು ಚಪ್ಪಲ್. ಅಮ್ಮ ಸ್ವಲ್ಪ ಹಿಂಗೆ ಮಾಡಿ. ಬಿಟ್ಬಿಟ್ಟು ಬಂದೆ ಈಗ ತಾನೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಂದು ಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಟ್ಯೂಷನ್ ಮುಗಿಯೋ ಅಷ್ಟರಲ್ಲಿ ಭವಿಷ್ಯ ಬಂದೇ ಬಿಡ್ತಾಳೆ. ಅವಳಿಗೆ ಹೇಳಿದ್ದೀನಿ 6:30 ಅಷ್ಟರಲ್ಲೆಲ್ಲ ಮನೆಗೆ ಬಂದುಬಿಡಬೇಕು ಅಂತ. ಸೊ ಐ ಗೆಸ್ ಅಷ್ಟರಲ್ಲಿ ಅವಳು ಫ್ರೆಂಡ್ಸ್ ಜೊತೆ ತಿನ್ನೋದು ಎಲ್ಲ ಮುಗ್ದಿರುತ್ತೆ ಅಂತ. ಗೈಸ್, ಈ ಸೆಕ್ಷನ್ ಫುಲ್ಲು ಇವಾಗ ಕ್ಲೀನ್ ಮಾಡಿದ್ದೀನಿ. ಈಗ ಆಲ್ರೆಡಿ 6:30 ಆಗಿದೆ. ಆ್ಯಂಡ್ ಭವಿಷ್ಯನ ಕರ್ಕೊಂಬರೋದಕ್ಕೆ ನಾನು ಹೋಗಬೇಕು. ಇವಾಗ ರೆಡಿ ಆಗಬೇಕು. ಭವಿಷ್ಯ ಬಂದು ತುಂಬ ಹೊತ್ತಾಯಿತು. ಇವಾಗ ಟೈಮು 11:30 ಆಗಿದೆ. ಆವಾಗ ನನಗೆ ನೆನಪಾಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಕೆಲಸ ಮಾಡ್ತಾಯಿದ್ದೆ. ಈ ಕಡೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಈ ಕಡೆ ದೇವ್ರನ್ನೂ ಫುಲ್ಲು ಬೆಳಗ್ಬಿಟ್ಟು ನೀಟಾಗಿ ರೆಡಿ ಮಾಡಿಟ್ಟಿದ್ದೀನಿ. ಇನ್ನೊಂಚೂರು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮಲ್ಕೊಂಡ್ಬಿಡ್ತೀವಿ. ಬಟ್ ವ್ಲಾಗ್ ಈಗಲೇ ಎಂಡ್ ಮಾಡೋದಿಲ್ಲ, ನಾಳೆ ಬೆಳಗ್ಗೆ ಎಂಡ್ ಮಾಡ್ತೀನಿ. ಇವಾಗ ಬೆಳಗ್ಗೆ 7 ನಿಮ್ಮ ಯಜಮಾನರು ಬಂದಾಗಿದೆ. ಆ್ಯಂಡ್ ಒಂದು 4:30 ಹಂಗೆ ಬೆಳಗ್ಗೆ ಬಂದರು. ಈಗ ಮಲ್ಕೊಂಡಿದ್ದಾರೆ ಇನ್ನು. ಆ್ಯಂಡ್ ನಾನು ಈ ವ್ಲಾಗ್ನ ಎಲ್ಲೇ ಮುಗಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿತ್ತು ವ್ಲಾಗು. ಭವಿಷ್ಯ ಅವರಪ್ಪ ಇಲ್ಲ ಅಂದರೆ ಆಲ್ಮೋಸ್ಟ್ ನಾನು ಮನೆಯಲ್ಲಿ ಅದು ಇದು ಕೆಲಸ ಮಾಡಿಕೊಂಡು ಬ್ಯುಸಿಯಾಗಿದ್ಬಿಡ್ತೀನಿ. ವ್ಲಾಗ್ ಮಾಡೋದಕ್ಕಾಗೋದಿಲ್ಲ ಬಿಕಾಸ್ ಭವಿಷ್ಯನೂ ಬ್ಯುಸಿಯಾಗಿರ್ತಾಳೆ. ಆ್ಯಂಡ್ ಭವಿಷ್ಯ ಹೊರಗಡೆ ಅವಳ ಫ್ರೆಂಡ್ಸ್ ಜೊತೆ ಹೋದಲು. ನಾನು ಯಾರ ಜೊತೆನೂ ಹೋಗೋದಕ್ಕೆ ನನಗೆ ಫ್ರೆಂಡ್ಸ್ ಇಲ್ಲ. ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಖತ್ ಚಳಿ ಆಗ್ತಾಯಿದೆ ಗೈಸ್. ಅಂಟಿಲ್ ನೆಕ್ಸ್ಟ್ ಬ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್.